ಕರ್ನಾಟಕದಲ್ಲಿ ಬರಗಾಲದಲ್ಲೂ ಕೂಡ ಭರಪೂರವಾಗಿ ಮಳೆಯಾಗಿದೆ. ಭೀಕರ ಬರದ ಭಯದಲ್ಲಿದ್ದಂತಹ ರೈತರ ಮುಖದಲ್ಲಿ ಮಂದಹಾಸ ಮೂಡಿರುವಂಥದ್ದು. ಕರ್ನಾಟಕದಲ್ಲಿ ಬರಗಾಲದಲ್ಲೂ ಕೂಡ ಈಗ ಭರಪೂರವಾಗಿ ಮಳೆಯಾಗಿದೆ. ಭೀಕರ ಬರದ ಭಯದಲ್ಲಿದ್ದಂತಹ ರೈತರ ಮುಖದಲ್ಲಿ ಈಗ ಮಂದಹಾಸ ಮೂಡಿರುವಂಥದ್ದು. ಕರಾವಳಿ ಮಲೆನಾಡು ಭಾಗಗಳಲ್ಲಿ ಮುಂಗಾರು ಈಗ ಅಬ್ಬರಿಸಿರುವಂಥದ್ದು. ಉಕ್ಕಿ ಹರಿತಾ ಇವೆ ರಾಜ್ಯದ ಹಲವು ಜಲಾಶಯಗಳು. ರಾಜ್ಯಕ್ಕೆ ವರುಣನ ಕೃಪೆ ಸಿಕ್ಕಿದ್ದು ರೈತರ ಮುಖದಲ್ಲಿ ಈಗ ಮಂದಹಾಸ ಮೂಡಿರುವಂಥದ್ದು. ನಿರಂತರವಾಗಿ ಮಳೆ ಆಗಿರೋದ್ರಿಂದ ಕೊಡಗಿನಲ್ಲೂ ಕೂಡ ವರುಣನ ಆರ್ಭಟ ಇದ್ದು ನಿರಂತರವಾಗಿ ಮಳೆಯಿಂದಾಗಿ ಕೆಆರ್ಎಸ್ ಕಬಿನಿ ಬಹುತೇಕ ಭರ್ತಿಯತ್ತಾ ಇರುವಂಥದ್ದು. ಈಗ ಇನ್ನು ಮಲೆನಾಡಿನಲ್ಲೂ ಕೂಡ ಮುಂಗಾರು ಚುರುಕುಗೊಂಡಿದ್ದು ತುಂಗೆ ಉಕ್ಕೇರು ಹರಿತಾ ಇರುವಂಥದ್ದು. ಶೃಂಗೇರಿ ಮಠದ ಭೋಜನಾ ಶಾಲೆಗೂ ಕೂಡ ಮಳೆ ನೀರು ಇಲ್ಲಿ ನುಗ್ಗಿದೆ. ಏನು ಭೋಜನಾ ಶಾಲೆಗೂ ಕೂಡ ನುಗ್ಗಿರುವಂಥದ್ದು. ಕೊಡಗಿನಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ. ಕಾವೇರಿ ಉಗಮ ಸ್ಥಾನ ತಲಕಾವೇರಿಯಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿರುವಂಥದ್ದು. ಇನ್ನು ಭಂಗಂಡೇಶ್ವರ ದೇವಸ್ಥಾನದ ಮೆಟ್ಟಿಲುಗಳವರೆಗೆ ಪ್ರವಾಹದ ನೀರು ಬಂದಿರುವಂಥದ್ದು. ಕ್ಷೇತ್ರದ ಮೆಟ್ಟಿಲುಗಳ ಮೇಲೆಯೂ ಕೂಡ ಧುಮ್ಮಿಕ್ಕಿ ಹರಿತಾ ಇದೆ ಹಾಲ್ನೂರಿಯಂತೆ ನೀರು. ಕರ್ನಾಟಕದಲ್ಲಿ ಬರಗಾಲದಲ್ಲೂ ಮಳೆಯ ಅಬ್ಬರ ಜೋರಾಗಿದೆ. ಭೀಕರ ಬರವನ್ನು ಎದುರಿಸ್ತಾ ಇದ್ದಂತಹ ರೈತರ ಮುಖದಲ್ಲಿ ಸಂತಸ ಈಗ ಮೂಡಿರುವಂಥದ್ದು. ಮಳೆ ಆಗಿಲ್ಲ, ಬರಗಾಲ ಬಂದ್ಬಿಡುತ್ತೆ, ಬೆಳೆ ಬೆಳೆಯೋಕೆ ಏನು ಮಾಡೋದಪ್ಪ ಅಂತ ರೈತರು ಕಂಗಾಲಾಗ್ಬಿಟ್ಟಿದ್ರು. ಕೊನೆಗೂ ಕೂಡ ಈಗ ವರುಣದೇವ ಕೃಪೆ ತೋರಿದು ರಾಜ್ಯದಲ್ಲಿ ವಿಪರೀತ ಮಳೆ ಆಗಿದೆ. ಕರಾವಳಿ ಮಲೆನಾಡು ಭಾಗಗಳಲ್ಲಿ ಮುಂಗಾರು ಅಬ್ಬರಿಸಿದ್ದು ಉಕ್ಕಿ ಹರಿತಾ ಇವೆ ರಾಜ್ಯದ ಹಲವು ಜಲಾಶಯಗಳು. ರಾಜ್ಯಕ್ಕೆ ವರುಣನ ಕೃಪೆಯಾಗಿದ್ದು ರೈತರ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ. ಮಳೆಗಾಗಿ ರಾಜ್ಯದ ಜನರು ಸಾಕಷ್ಟು ಪೂಜೆಗಳನ್ನು ಮಾಡಿದ್ರು. ವರುಣದೇವನ ಕೃಪೆ ಈಗ ಕೊನೆಗೂ ದೊರೆತಿದ್ದು ಮಳೆ ಬಂದಿದೆ. ನಿರಂತರವಾಗಿ ಮಳೆ ಆಗಿರೋದ್ರಿಂದ ಕೆಆರ್ಎಸ್ ಕಬಿನಿ ಭರ್ತಿಗೆ ಈಗ ಮುನ್ನಾಗ್ತಿರುವಂಥದ್ದು. ಅಂದರೆ ಮಲೆನಾಡಿನಲ್ಲಿ ಮುಂಗಾರು ಚುರುಕುಗೊಂಡಿದೆ, ಜೊತೆಗೆ ಕೊಡಗಿನಲ್ಲೂ ಕೂಡ ವಿಪರೀತ ಮಳೆ ಆಗಿರೋದ್ರಿಂದ ಕೆಆರ್ಎಸ್ ಹಾಗೂ ಕಬಿನಿ ಡ್ಯಾಮ್ಗಳು ಭರ್ತಿಯತ್ತ ಈಗ ಮುಂದಿದೆ. ಇನ್ನು ಶೃಂಗೇರಿ ಮಠದ ಭೋಜನಾ ಶಾಲೆಗೂ ಕೂಡ ಮಳೆ ನೀರು ನುಗ್ಗಿದೆ. ಕೊಡಗಿನಲ್ಲಿ ಮಳೆಯ ಅಬ್ಬರದಿಂದ ತ್ರಿವೇಣಿ ಸಂಗಮ ಕೂಡ ಮುಳುಗಡೆಯಾಗಿರುವಂಥದ್ದು. ಕಾವೇರಿ ಉಗಮ ಸ್ಥಾನ ತಲಕಾವೇರಿಯಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ. ಭಗಂಡೇಶ್ವರ ದೇವಾಲಯದ ಮೆಟ್ಟಿಲುಗಳವರೆಗೂ ಕೂಡ ಪ್ರವಾಹದ ನೀರು ಬಂದಿದೆ. ಇನ್ನು ಕ್ಷೇತ್ರದ ಮೆಟ್ಟಿಲುಗಳ ಮೇಲೆಯೇ ನೀರುಗಳು, ಅಂದರೆ ನೀರು ಏನಿದೆ ಅದು ದುಮ್ಮಿಕ್ಕಿ ಹಾಲ್ನೊರೆಯಂತೆ ಹರಿತಾ ಇರುವಂಥದ್ದು. ಅಂದರೆ ಒಂದು ನೀರಿನ ಪ್ರಮಾಣ ಅಷ್ಟು ಹೆಚ್ಚಾಗಿದೆ ಈಗ. ಇನ್ನು ಮಳೆಯೋ ಮಳೆ, ಹಾಸನದ ಸಕಲೇಶ್ಪುರ ಎಡಕುಮೇರಿ ಬಳಿಯೂ ಕೂಡ ಭೂಕುಸಿತ ಆಗಿರುವಂಥದ್ದು. ಮಂಗಳೂರು ಬೆಂಗಳೂರು ರೈಲುಗಳ ಸಂಚಾರ ಈಗ ಸ್ತಬ್ಧ ಆಗಿದೆ. ಕೊಡಗಿನಲ್ಲಿ ಭಾಗಮಂಡಲದ ತ್ರಿವೇಣಿ ಸಂಗಮ ಮುಳುಗಡೆಯಾಗಿರುವಂಥದ್ದು. ಶಿವಮೊಗ್ಗದಲ್ಲಿ ಗುಡ್ಡ ಕುಸಿತಕ್ಕೆ 3 ಬಲಿಯಾಗಿದ್ದಾರೆ. ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ 1.30 ಲಕ್ಷ ನೀರನ್ನು ಬಿಟ್ಟಿರುವಂಥದ್ದು. ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ 6 ಸೇತುವೆಗಳು ಜಲಾವೃತಗೊಂಡಿದೆ. ಶಿವಮೊಗ್ಗದಲ್ಲಿ ಗುಡ್ಡ ಕುಸಿತಕ್ಕೆ 3 ಬಲಿಯಾಗಿದ್ದು ಹಾಸನದ ಸಕಲೇಶ್ಪುರ ಎಡಕುಮೇರಿ ಬಳಿ ಭೂಕುಸಿತ ಕಂಡಿದೆ. ಇನ್ನು ಮಂಗಳೂರು ಬೆಂಗಳೂರು ರೈಲುಗಳ ಸಂಚಾರ ಸ್ತಬ್ಧ ಆಗಿರುವಂಥದ್ದು. ಕೊಡಗಿನಲ್ಲಿ ಭಾಗಮಂಡಲದ ತ್ರಿವೇಣಿ ಸಂಗಮ ಮಳೆಯಿಂದಾಗಿ ಮುಳುಗಡೆಯಾಗಿದೆ. ಹಾರಂಗಿ ಜಲಾಶಯಕ್ಕೆ ಒಳ ಹರಿವಿನ ಪ್ರಮಾಣ ಏರಿಕೆಯನ್ನು ಕಂಡಿರುವಂಥದ್ದು. ಇನ್ನು ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ 1.30 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ 6 ಸೇತುವೆಗಳು ಜಲಾವೃತಗೊಂಡಿದೆ.